ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ರೂಪದಲ್ಲಿ ಸುನಾಮಿಯೇ ಎದ್ದಂತೆ ಕಾಣಿಸ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಕಲಬುರಗಿ, ರಾಯಚೂರು ಹಾಗೂ ಬೀದರ್ ಮಂದಿ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಇಷ್ಟು ವರ್ಷ ಮಳೆ ಬರಲಿ ಅಂತ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಈ ಬಾರಿ ಕೆಲವು ಜಿಲ್ಲೆಗಳಲ್ಲಿ ಮಳೆ ನಿಂತ್ರೆ ಸಾಕು ಅಂತ ಪೂಜೆ ಮಾಡುವಂತಾಗಿದೆ. ಯಾಕಂದ್ರೆ ಸರಿಸುಮಾರು 6 ತಿಂಗಳಾಯ್ತು ಹಿಡಿದ ಮಳೆ ಬಿಡ್ತಾ ಇಲ್ಲ. ನೆರೆ ತಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಮತ್ತೆ ಮಳೆ ಅಬ್ಬರ ಜೋರಾಗ್ತಾ ಇದೆ. ಹೊಲ ಗದ್ದೆಗಳೆಲ್ಲ ಸರ್ವನಾಶವಾಗಿದ್ದು ಮನೆ ಮಠಗಳು ಕೂಡ ಕೆರೆಯಂತಾಗಿವೆ. ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆ ಉತ್ತರ ಕರ್ನಾಟಕ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವಂತ ಅವಾಂತರ ಹೇಗಿದೆ ನೋಡಿ. ಇದೇನ್ ರಸ್ತೆನಾ ಕೆರೆನಾ ಒಂದು ಗೊತ್ತಾಗ್ತಾ ಇಲ್ಲ. ಇಡೀ ಊರೇ ಮುಳುಗಿ ಹೋಗೋದಕ್ಕೆ ಶುರುವಾಗಿದೆ. ಗಲ್ಲಿ ಗಲ್ಲಿಯನ್ನೂ ಬಿಡದೆ ಮಳೆ ನೀರು ನುಗ್ತಾ ಇದ್ದು ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಮತ್ತು ಡೊಂಗರಗಾಂವ್ ಗ್ರಾಮದ ಜನ ಅಕ್ಷರಶಃ ನರಕ ನೋಡ್ತಾ ಇದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದು 10 ಮನೆಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಾಗಿರೋ ಮಳೆ ಹಾನಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಜಿಲ್ಲೆಯಲ್ಲಿ ಮಳೆ ಬರೋದು ಇನ್ನೂ ನಿಂತಿಲ್ಲ, ಹೀಗಾಗಿ ಬೆಳೆ ಹಾನಿಯ ಸರ್ವೆ ಮಾಡೋದು ಕಷ್ಟ ಆಗ್ತಾ ಇದೆ. ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡೋ ಕೆಲಸ ಮಾಡ್ತೀವಿ ಅಂತಂದ್ರು. ಈಗ 2ನೇ ಸುತ್ತಿನ ಏನು ಮಳೆ ಬಂದಿದೆ ಅದರದಿಂದ ಸಮೀಕ್ಷೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಮಳೆ ಇನ್ನೂ ನಿಂತಿಲ್ಲ. ಈ 2ನೇ ಸುತ್ತಿನ ಮಳೆಯಿಂದ ಏನು ಬೆಳೆ ಹಾನಿ ಆಗ್ತಾ ಇದೆ, ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಲಿಕ್ಕೆ ಈಗ ನಿನ್ನೆನೇ ನಾವು ಸೂಚನೆಯನ್ನು ನೀಡಿದ್ದೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಾನು ತರ್ತೇನೆ ಇದು. ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಕುರುಬರವೋಣಿ, ಜವಾಯಿನಗರ, ಇಂದಿರಾನಗರ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತವಾಗಿವೆ. ಚರಂಡಿಗಳೆಲ್ಲ ತುಂಬಿಕೊಂಡಿದ್ರಿಂದ ಮಳೆ ನೀರು ಊರಿಗೆ ನುಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರಿನಲ್ಲೂ ಕಳೆದ ರಾತ್ರಿ ಧಾರಾಕಾರ ಮಳೆಯಾಗಿದೆ. ನೀರಲಕೇರಿ ಗ್ರಾಮಕ್ಕೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ. ಮಳೆ ನೀರು ಮನೆಗೆ ನುಗ್ಗಿದ್ರಿಂದ ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ಒಟ್ಟಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಾ ಇದ್ದು ಜನರ ಬದುಕು ನೀರಾಬಟ್ಟೆಯಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಟಿ ಪ್ರಿಯಾಂಕಾ ಉಪೇಂದ್ರಗೆ ಲಕ್ಷ ಟೋಪಿ ಹಾಕಿದ್ದಾರೆ ಖದೀಮರು. ಮೇಡಮ್, ನಂಬರ್ ಕಳಿಸ್ತಿದ್ದೀವಿ, ಕಾಲ್ ಮಾಡಿ ಎಂದವರು ಗಂಡ ಹೆಂಡತಿಯ ಮೊಬೈಲ್ ಅನ್ನೇ ಹ್ಯಾಕ್ ಮಾಡಿದ್ದಾರೆ. ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್. ಒಂದೇ ಒಂದು ಕಾಲ್, ಲಕ್ಷಗಟ್ಟಲೆ ಪಂಗನಾಮ. ಕನ್ನಡ ಚಿತ್ರರಂಗದ ಬುದ್ಧಿವಂತ ಅಂದ್ರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ. ಮಾತಲ್ಲೇ ಮೋಡಿ ಮಾಡೋ ಸಿನಿಮಾ ಬ್ರಹ್ಮನ ಎದುರು ನಿಲ್ಲೋರೇ ಇಲ್ಲ. ಆದ್ರೀಗ ಇದೇ ಟೋಪಿವಾಲನಿಗೆ ಹ್ಯಾಕರ್ಸ್ ಟೋಪಿ ಹಾಕಿದ್ದಾರೆ. ಪತ್ನಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ಮಾಡಿ ಲಕ್ಷಗಟ್ಟಲೆ ವಂಚಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಕಿಡಿಗೇಡಿಗಳು ಕೊಟ್ಟ ಶಾಕ್ಗೆ ಬುದ್ಧಿವಂತನೇ ತಬ್ಬಿಬ್ಬಾಗಿದ್ದಾರೆ. ಒಂದೇ ಒಂದು ಕಾಲ್, ನಟಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕರ್ಸ್ ಕಪಿಮುಷ್ಟಿ ಸೇರಿದೆ. ಕಾಲು ಹೋಗ್ತಿಲ್ಲ, ಮೆಸೇಜ್ ಮಾಡೋದಕ್ಕೂ ಆಗ್ತಿಲ್ಲ. ಹ್ಯಾಕರ್ಸ್ಗಳ ಕಳ್ಳಾಟಕ್ಕೆ ಲಕ್ಷ ಗೋವಿಂದ ಆಗಿದೆ. ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಕೆಲ ದಿನಗಳ ಹಿಂದೆ ತಮ್ಮ ಮನೆಗೆ ಅಂತ ಒಂದಿಷ್ಟು ಫರ್ನಿಚರ್ಸ್ ಆರ್ಡರ್ ಮಾಡಿದ್ರಂತೆ. ಬಹುತೇಕ ಎಲ್ಲ ಡೆಲಿವರಿ ಆಗಿತ್ತು. ಆದರೆ ಇನ್ನೆರಡು ಬರೋದು ಬಾಕಿ ಇತ್ತಂತೆ. ಬೆಳಗ್ಗೆ ತಿಂಡಿ ತಿಂದು ಕೂತಿದ್ದ ಹೊತ್ತಲ್ಲೇ ಪ್ರಿಯಾಂಕಾಗೆ ಒಂದು ಕಾಲ್ ಬಂದಿತ್ತಂತೆ. ನಮ್ಮ ಹುಡುಗರಿಗೆ ನಿಮ್ಮನೆ ಅಡ್ರೆಸ್ ಗೊತ್ತಾಗ್ತಿಲ್ಲ, ನಾವು ಕೊಡೋ ನಂಬರ್ಗೆ ಕಾಲ್ ಮಾಡಿ ಅಂತ ಒಂದೆರಡು ನಂಬರ್ ಕಳಿಸಿದ್ದಾರೆ. ವಂಚಕರ ಕೃತ್ಯ ಅರಿಯದ ಪ್ರಿಯಾಂಕಾ ಖದೀಮರು ಹೇಳಿದ ನಂಬರ್ಗೆ ಡಯಲ್ ಮಾಡಿದ್ದಾರೆ. ಆದರೆ ಕನೆಕ್ಟ್ ಆಗದ ಕಾರಣ ಉಪೇಂದ್ರ ಫೋನ್ನಿಂದಲೂ ಟ್ರೈ ಮಾಡಿದ್ದಾರೆ. ಆಗಲೂ ಕನೆಕ್ಟ್ ಆಗದಿದ್ದಕ್ಕೆ ಮಾದೇವ ಅನ್ನೋರ ನಂಬರ್ನಿಂದಲೂ ಕರೆ ಮಾಡಿದ್ರು. ಆಗಲೂ ಕನೆಕ್ಟ್ ಆಗಿಲ್ಲ. ಇದಾದ ಸ್ವಲ್ಪ ಹೊತ್ತಿಗೆ ಮೂವರ ಫೋನ್ ಹ್ಯಾಕ್ ಆಗಿತ್ತು. ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ. ಡಯಲ್ ಮಾಡಿದ್ರೆ ಏನೋ ನಂಬರ್ ಹೋಗಲಿಲ್ಲ, ಏನೋ ಒಂದು ಮೆಸೇಜ್ ಥರ ಬಂತು.
ಅದ್ರ ಜೊತೆಲಿ ಉಪೇಂದ್ರ ಅವ್ರ ಫೋನನ್ನು ಡಯಲ್ ಮಾಡಿದ್ವಿ. ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟಾಯಿಂದ, ಈ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೆ, ಎಮರ್ಜೆನ್ಸಿಯಲ್ಲಿ ಇದೀನೇನೋ ಆಗಿದೆ, ನನಗೆ ಇಮಿಡಿಯೇಟ್ UPI ದುಡ್ಡು ಕಳಿಸಿ ಅಂತ ಆ ಥರ ಕಳಿಸ್ತಿದ್ದಾರೆ. ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ, ಅದು ನಾನಲ್ಲ, ದಯವಿಟ್ಟು ಯಾರೂ ದುಡ್ಡು ಕಳಿಸ್ಬೇಡಿ ನನ್ನ ನಂಬರ್ಗೆ, ಉಪೇಂದ್ರ ಅವ್ರ ನಂಬರ್ಗೆ. ಯಾವಾಗ ಕಿಡಿಗೇಡಿಗಳು ಫೋನ್ ಹ್ಯಾಕ್ ಮಾಡಿದ್ರೋ ಫೋನ್ನಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ಗೆಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದೆ, ನಾನು ಕಳಿಸೋ ನಂಬರ್ಗೆ ದುಡ್ಡು ಹಾಕಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಇದನ್ನ ನೋಡಿದ ಉಪೇಂದ್ರ ಮಗ ಕಾಲ್ ಟ್ರೈ ಮಾಡಿದ್ದಾನೆ. ಆದರೆ ಕಾಲ್ ಕನೆಕ್ಟ್ ಆಗದಿದ್ದಕ್ಕೆ ಏನೋ ಎಮರ್ಜೆನ್ಸಿ ಇರಬಹುದು ಅಂತ 55,000 ಕಳಿಸಿದ್ದಾನೆ. ಹಾಗೆ ಒಂದಷ್ಟು ಸ್ನೇಹಿತರು ಹಾಕಿದ್ದಾರೆ. ಇದು ಗೊತ್ತಾಗ್ತಾ ಇದ್ದಂತೆ ಪ್ರಿಯಾಂಕಾ ಉಪೇಂದ್ರ ಸದಾಶಿವನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿರೋದು ಗೊತ್ತಾಗಿದ್ದು ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ದಾರೆ. ಎಂಥ ಮೆಸೇಜ್ಗಳು ಬಂದ್ರೆ ಯಾರು ಹಣ ಕಳಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು, ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗಬೇಡಿ. ಒಟ್ನಲ್ಲಿ ಫರ್ನಿಚರ್ ಅಂತ ನಂಬರ್ ಕೊಟ್ಟವರು ಲಕ್ಷ ಟೋಪಿ ಹಾಕಿದ್ದಾರೆ. ಹೀಗಾಗಿಯೇ ಯಾರ್ಯಾರೋ ಫೋನ್ ಮಾಡಿ OTP ಅಂದ್ರೆ ಸ್ವಲ್ಪ ಎಚ್ಚರವಾಗಿರಬೇಕು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಧರ್ಮಸ್ಥಳದ ಬುರುಡೆ ಪ್ರಕರಣವೀಗ ಬಂಗ್ಲೆಗುಡ್ಡಕ್ಕೆ ಶಿಫ್ಟ್ ಆಗಿದೆ. ಇನ್ನೇನು ಬಂಗ್ಲಾಗುಡ್ಡದಲ್ಲಿ ಸರ್ವೆ ಶುರುವಾಗುತ್ತೆ ಅನ್ನೋ ಹೊತ್ತಲ್ಲೇ SIT ತಮ್ಮ ನಿರ್ಧಾರವನ್ನ ಕೈಬಿಟ್ಟಿದೆ. ಇದರ ಹಿಂದೆಯೂ 10 ಕಾರಣ ಇದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಬಂಗ್ಲೆಗುಡ್ಡದ ಮರಗಳ ಸರ್ವೆ ಕೈಬಿಟ್ಟ SIT. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದ SIT ಈಗ ಬಂಗ್ಲೆಗುಡ್ಡದ ಮೇಲೆ ಕಣ್ಣಿಟ್ಟಿದೆ. ಇನ್ನೇನು ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆ ಶುರುವಾಗುತ್ತೆ ಅಂತಾನೆ ಸುದ್ದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಂಗ್ಲೆಗುಡ್ಡದ ಮರಗಳ ಸರ್ವೆಯನ್ನ SIT ಕೈಬಿಟ್ಟಿದೆ. ಅರಣ್ಯ ಇಲಾಖೆಯಲ್ಲಿರೋ ದಾಖಲೆಗಳನ್ನಷ್ಟೇ ಪರಿಶೀಲನೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿ ಅಗಿಯೋ ಪ್ರಕ್ರಿಯೆ ಇನ್ನಷ್ಟು ವಿಳಂಬವಾಗಲಿದ್ದು ಯಾವುದೇ ಗೊಂದಲ ಆಗದಂತೆ ಎಚ್ಚರಿಕೆ ಹೆಜ್ಜೆ ಇಡುತ್ತದೆ. ಇನ್ನು ಅರಣ್ಯ ಇಲಾಖೆ ಮಾಡಿರೋ ಸರ್ವೆ ದಾಖಲೆಗಳನ್ನ ಯಾವ ರೀತಿ ಪರಿಶೀಲನೆ ನಡೆಸಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಂಗ್ಲೆಗುಡ್ಡದಲ್ಲಿ ಒಟ್ಟು ಎಷ್ಟು ಮರಗಳಿವೆ, ಆ ಮರಗಳ ಅಂದಾಜು ವಯಸ್ಸು ಎಷ್ಟು, ಮರಗಳ ಬುಡದಲ್ಲಿ ಅಗೆದಿರುವ ಕುರುಹುಗಳು ಏನಾದ್ರೂ ಇವೆಯಾ, ಮರಗಳನ್ನ ಕಡಿದಿರುವ ಸಾಧ್ಯತೆಗಳಿವೆಯಾ, ಪ್ಲಾಂಟೇಶನ್ ಹಾಗೂ ಸಹಜ ಮರಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಂಗ್ಲೆಗುಡ್ಡಕ್ಕೆ ಶಿಫ್ಟ್ ಆಗಿದೆ. ಬಂಗ್ಲೆಗುಡ್ಡದಲ್ಲಿ 8 ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಸುದ್ದಿಯಾಗ್ತಿದ್ದಂತೆ SIT ಕೂಡ ಎಚ್ಚರಿಕೆ ಹೆಜ್ಜೆ ಇಡುತ್ತದೆ. ಸೌಜನ್ಯ ಮಾವ ವಿಠಲಗೌಡ ನೀಡಿದ ಹೇಳಿಕೆ ಬುರುಡೆ ಕೇಸ್ಗೆ ಹೊಸ ದಿಕ್ಕು ನೀಡಿದೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿ ಸಾಕ್ಷ್ಯ ನಾಶಕ್ಕೂ ಮುನ್ನ SIT ಆಕ್ಷನ್ಗಳಿದೆ. ಅಧಿಕಾರಿಗಳ ಸಭೆಯಲ್ಲಿ ಮೊಹಂತಿ ಖಡಕ್ ಸೂಚನೆ ಕೊಟ್ಟಿದ್ದು ಬುರುಡೆಗಳನ್ನು ಪತ್ತೆ ಮಾಡಿ FSLಗೆ ಕಳುಹಿಸಲು ಚಿಂತನೆ ನಡೆಸಿದ್ದಾರೆ. ಜೊತೆಗೆ ತನಿಖೆಯ ಮುಂದಿನ ಕಾನೂನು ಸವಾಲುಗಳ ಪರಿಶೀಲನೆಗೂ ಸೂಚನೆ ಕೊಟ್ಟಿದ್ದು ಪಂಚಾಯಿತಿಯ ದಾಖಲೆಗಳು ಫೋರ್ಜರಿ ಆಗಿರುವ ಬಗ್ಗೆಯೂ ತನಿಖೆ ನಡೆಸಲಿದ್ದಾರೆ. ಸತ್ಯತೆ ತಿಳಿಯಲು ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ನಡೆಯಲಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ, ಮಟನ್ ದೂರಿನ ಬಗ್ಗೆಯೂ ತನಿಖೆಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ತನಿಖೆಯ ಮಾಹಿತಿಯನ್ನ ಗೌಪ್ಯವಾಗಿಡಲು ಮೊಹಂತಿ ಸೂಚನೆ ಕೊಟ್ಟಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ಆದೇಶ ನೀಡಿದ್ದಾರಂತೆ. ಹೀಗಾಗಿಯೇ ಶೋಧ ಕಾರ್ಯಕ್ಕೆ ಪಕ್ಕಾ ಬ್ಲೂ ಪ್ರಿಂಟ್ ತಯಾರಾಗ್ತಿದೆ. ಒಟ್ನಲ್ಲಿ ಎಲ್ಲರ ಕಣ್ಣು ಬಂಗ್ಲೆಗುಡ್ಡದ ಕಾಡಿನ ಮೇಲೆ ಬಿದ್ದಿದ್ದು ಯಾವಾಗ ಉತ್ಖನನ ಕಾರ್ಯ ಶುರುವಾಗುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಾಡಹಬ್ಬ ದಸರಾಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿಯೇ ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಆದರೆ ಉದ್ಘಾಟನೆ ಕದನ ಮಾತ್ರ ನಿಲ್ತಾ ಇಲ್ಲ. ಈದ್ ಮಿಲಾದ್ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ.
ವಾರ್, ಪ್ರತಾಪ್ ಸಿಂಹಗೆ ಶಾಕ್. ಉದ್ಘಾಟನಾ ಆಹ್ವಾನ ಪ್ರಶ್ನಿಸಿ ಸಲ್ಲಿಸಿದ್ದ 3 PIL ವಜಾ. ದಸರಾ ಅಂದ್ರೆ ಸಂಭ್ರಮ, ದಸರಾ ಅಂದ್ರೆ ಸಡಗರ. ಪ್ರತಿ ಬಾರಿಯೂ ಮೈಸೂರು ದಸರಾ ತನ್ನ ವೈಭವದಿಂದಲೇ ಸದ್ದು ಮಾಡ್ತಿತ್ತು. ಆದರೆ ಈ ಬಾರಿ ದಸರಾ ಸಂಭ್ರಮದ ಬಗ್ಗೆ ಸದ್ದು ಮಾಡೋದಕ್ಕಿಂತ ಉದ್ಘಾಟನೆ ವಿಷಯಕ್ಕೆ ಜಟಾಪಟಿ ನಡೀತಾ ಇರೋದೇ ಜಾಸ್ತಿ ಆಗ್ತಿದೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ ದಿನದಿಂದಲೂ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ವಿರೋಧ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಅಂಗಳಕ್ಕೂ ಕಾಲಿಟ್ಟಿದ್ರು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಗಳನ್ನ ವಜಾಗೊಳಿಸಿದೆ. ಯಾವುದೇ ಕಾರಣಕ್ಕೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋದು ವಿಪಕ್ಷಗಳ ಪಟ್ಟು. ಆದರೆ ಯಾರು ಏನೇ ಅಂದ್ರೂ ಬಾನು ಮುಷ್ತಾಕ್ ಅವರೇ ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದು ಸರ್ಕಾರದ ಮಾತು. ಆದರೆ ಹೈಕೋರ್ಟ್ PIL ವಿಚಾರಣೆ ಮಾಡಿ ವಾದ ಪ್ರತಿವಾದ ಆಲಿಸಿ ಪ್ರತಾಪ್ ಸಿಂಹ ಸೇರಿ 3 ಸಲ್ಲಿಸಿದ್ದ PILಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ವಿಜಯದಶಮಿ ಅಂದ್ರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ. ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ಕೊಂಡಿದ್ದರೆ ನೀವು ಪ್ರಶ್ನಿಸಬಹುದು. ಒಂದು ವೇಳೆ ವ್ಯಕ್ತಿಯ ಆಸ್ತಿಯನ್ನ ಕಿತ್ಕೊಂಡ್ರೂ ಸಹ ಪ್ರಶ್ನಿಸಬಹುದು. ಆದ್ರಿಲ್ಲಿ ನಿಮ್ಮ ಯಾವ ಹಕ್ಕನ್ನೂ ಕಿತ್ತುಕೊಂಡಿಲ್ಲ ಅಂತ ಹೈಕೋರ್ಟ್ 3 ಅರ್ಜಿಗಳನ್ನ ವಜಾಗೊಳಿಸಿದೆ. ಯಾವಾಗ ಹೈಕೋರ್ಟ್ ಅರ್ಜಿ ವಜಾಗೊಳಿಸ್ತೋ ಕೈಕಮಲ ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಈದ್ ಮಿಲಾದ್ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದ್ರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ. ಅದಕ್ಕೂ ಒಬ್ಬ ಲೋಕಸಭಾ ಸದಸ್ಯ, ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂತಹ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ. ಏನಪ್ಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರ್ಸ್ಕೋಬೇಕು. ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಗಜಪಡೆ ಅಶ್ವಾರೋಹಿ ದಳಕ್ಕೆ ಸಿಡಿಮದ್ದು ತಾಲೀಮು. ಒಂದ್ ಕಡೆ ಉದ್ಘಾಟನೆ ಕದನ ನಡೀತಾ ಇದ್ರೆ ಇನ್ನೊಂದ್ ಕಡೆ ದಸರಾ ತಯಾರಿ ಕೂಡ ಜೋರಾಗಿದೆ. ವಿಜಯದಶಮಿ ದಿನ ಆನೆ ಹಾಗೂ ಅಶ್ವಥಳ ಬೆದರಬಾರದು ಅನ್ನೋ ಕಾರಣಕ್ಕೆ ಸಿಡಿಮದ್ದು ತಾಲೀಮನ್ನ ಈಗಿನಿಂದಲೇ ನಡೆಸಲಾಗ್ತಿದೆ. 3 ಹಂತದಲ್ಲಿ ತಾಲೀಮು ನಡೀತಾ ಇದ್ದು, ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ಶ್ರೀಕಂಠ ಆನೆ ಹಾಗೂ ಹೇಮಾವತಿ ಆನೆ ಸಿಡಿಮದ್ದಿನ ಸದ್ದಿಗೆ ಬೆದರಿವೆ. ಹೊಸದಾಗಿ ಬಂದಿರುವಂತ 3 ಆನೆ ಏನಿದೆ, ರೂಪ ಮತ್ತೆ ಶ್ರೀಕಂಠ ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ. ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದು. ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್, ಏನಾದ್ರೂ ಹಿಂಗ್ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ. ಒಟ್ನಲ್ಲಿ ದಸರಾ ಉದ್ಘಾಟನಾ ಜಟಾಪಟಿ ಮಧ್ಯೆಯೂ ನಾಡಹಬ್ಬ ದಸರಾ ಸಂಭ್ರಮದ ಸಿದ್ಧತೆ ಜೋರಾಗಿತ್ತು. ಅರಮನೆ ನಗರಿ ಮದುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕೃಷ್ಣನೂರಿನಲ್ಲಿ ಇವತ್ತು ಲೀಲೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿಟ್ಲಪಿಂಡಿ ಮಹೋತ್ಸವದಲ್ಲಿ ಭಾಗಿಯಾದ ಸಾವಿರಾರು ಭಕ್ತರು ಕೃಷ್ಣನ ಕಣ್ತುಂಬಿಕೊಂಡು ಪುನೀತರಾದರು. ಅಷ್ಟಮಿ ಶುರುವಾಯ್ತು ಅಂದ್ರೆ ಕಡಗೋಲು ಕೃಷ್ಣನ ತವರಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುತ್ತೆ. ಒಂದ್ ಕಡೆ ಕೃಷ್ಣನ ವೇಷ, ಇನ್ನೊಂದ್ ಕಡೆ ಹುಲಿ ಕುಣಿತ, ಇದ್ರ ಮಧ್ಯೆ ಪೂಜೆ ಪುನಸ್ಕಾರ. ಈ ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲಲ್ಲ. ಅದರಲ್ಲೂ ವಿಟ್ಲಪಿಂಡಿ ಉತ್ಸವವಂತೂ ನೋಡುಗರನ್ನ ಮಂತ್ರ ಮುಗ್ಧವಾಗಿಸುತ್ತೆ. ನಿನ್ನೆ ಅಷ್ಟಮಿ, ಇಂದು ಲೀಲೋತ್ಸವ ಸಡಗರ. ಸೌರಮಾನ ಪದ್ಧತಿಯ ಪ್ರಕಾರ ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಇವತ್ತು ವಿಟ್ಲಪಿಂಡಿ ಮಹೋತ್ಸವ. ಮಧ್ಯರಾತ್ರಿ 12:11ಕ್ಕೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಕೃಷ್ಣದೇವರಿಗೆ ಅರ್ಘ್ಯ ಅರ್ಪಿಸಿದ್ರು. ಬಳಿಕ ದೇವರ ಮುಂದಿರುವ ತುಳಸಿ ಕಟ್ಟೆಯಲ್ಲಿ ಚಂದ್ರನಿಗೆ ಅರ್ಘ್ಯ ಸಮರ್ಪಿಸಲಾಯಿತು. ಸಾವಿರಾರು ಭಕ್ತರು ಅರ್ಘ್ಯ ಪ್ರದಾನ ಮಾಡಿದ ಬಳಿಕ ಲೀಲೋತ್ಸವದ ಸಂಭ್ರಮದಲ್ಲಿ ಮುಳುಗೆದ್ದರು. ವಿಟ್ಲಪಿಂಡಿ ಉತ್ಸವ ಉಡುಪಿಯ ಅಷ್ಟಮಿಯ ಪ್ರಧಾನ ಆಕರ್ಷಣೆ. ಕೃಷ್ಣದೇವರ ಮಣ್ಣಿನ ಮೂರ್ತಿಯನ್ನ ಚಿನ್ನದ ರಥದಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಈ ವೇಳೆ ಗೊಲ್ಲ ವೇಷಧಾರಿಗಳು ಮೊಸರಿನ ಕುಡುಕಿಗಳನ್ನ ಒಡೆಯುತ್ತಾ ಸಾಗಿದ್ರೆ ಇವರ ಹಿಂಬದಿಯಿಂದಲೇ ಕಡಗೋಲು ಕೃಷ್ಣ ಸಾಗಿ ಬರ್ತಿದ್ದ ದೃಶ್ಯ ಮನಮೋಹಕವಾಗಿತ್ತು.
ಆಧ್ಯಾತ್ಮಿಕ ಕರ್ತವ್ಯ ಎಂಬಂತಹ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇದರ ಕಾಲದ ನಿರ್ಧಾರವೂ ಕೂಡ ಅಷ್ಟೇ ಮುಖ್ಯ. ಇದನ್ನೆಲ್ಲ ವಿಮರ್ಶೆ ಮಾಡಿ ಹಿಂದಿನವರು ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಪ್ರಕಾರ ಸೌರ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಕೃಷ್ಣ ಮಠದಲ್ಲಿ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಕೃಷ್ಣ ಮಠದ ರಥ ಬೀದಿಯಲ್ಲೆಲ್ಲ ವೇಷಧಾರಿಗಳದ್ದೇ ಕಲರವ. ಇದರ ಮಧ್ಯೆ ಎಲ್ಲರ ಕಣ್ಮನ ಸೆಳೆಯುತ್ತಿದ್ದು ಹುಲಿ ವೇಷಗಳ ಅಬ್ಬರ. ದೇವರು ಪ್ರದಕ್ಷಿಣೆ ಬರುವ ಹೊತ್ತಿಗೆ ಶುರುವಾದ ನಾನಾ ಬಗೆಯ ಮನರಂಜನಾ ಕಾರ್ಯಕ್ರಮಗಳು ನೋಡುಗರನ್ನ ಮಂತ್ರಮುಗ್ಧವಾಗಿಸಿವೆ. ಅದರಲ್ಲೂ ಈ ಬಾರಿಯ ವಿಟ್ಲಪಿಂಡಿಯಲ್ಲಿ ಜೂನಿಯರ್ ಕೊಹ್ಲಿ, ಜೂನಿಯರ್ ಗೇಲ್ ಸಖತ್ ಹೈಲೈಟ್ ಆಗಿದ್ರು. ಒಟ್ನಲ್ಲಿ 48 ದಿನಗಳ ಕಾಲ ನಡೆದ ಶ್ರೀಕೃಷ್ಣ ಅಷ್ಟಮಿ ಆಚರಣೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ವಿಟ್ಲಪಿಂಡಿ ಉತ್ಸವದಲ್ಲಿ ಕೃಷ್ಣನ ಭಕ್ತರು ಕೂಡ ಮಿಂದೆದ್ದಿದ್ದಾರೆ. ಗಣೇಶ್ ಸಾಯ್ಬ್ರಕಟ್ಟೆ, ನ್ಯೂಸ್ 18 ಉಡುಪಿ.